ಕನಸಿನ ಚೆಲುವೆಯ ಪ್ರೇಮಕತೆ. ನಗರದ ಒಂದು ಚಿಕ್ಕ ಅಪಾರ್ಟ್ಮೆಂಟ್ನಲ್ಲಿ ಸುಮಂತ್ ಎಂಬ ಯುವಕ ವಾಸಿಸುತ್ತಿದ್ದ. ಸಾಫ್ಟ್ವೇರ್ ಎಂಜಿನಿಯರ್ ಆಗಿದ್ದ ಸುಮಂತ್ನ ಜೀವನವು ಕೆಲಸ, ಮನೆ ಮತ್ತು ಸ್ನೇಹಿತರೊಂದಿಗಿನ ಕೆಲವು ಕ್ಷಣಗಳ ನಡುವೆ ಸೀಮಿತವಾಗಿತ್ತು. ಆದರೆ ಅವನ ಮನಸ್ಸಿನ ಒಂದು ಮೂಲೆಯಲ್ಲಿ ಯಾವಾಗಲೂ ಒಂದು ರೀತಿಯ ಖಾಲಿತನವಿತ್ತು. ಅವನಿಗೆ ತನ್ನ ಜೀವನದಲ್ಲಿ ಏನೋ ಕಾಣೆಯಾಗಿದೆ ಎಂಬ ಭಾವನೆ ಕಾಡುತ್ತಿತ್ತು. ಒಂದು ರಾತ್ರಿ ಆ ಖಾಲಿತನವನ್ನು ತುಂಬುವಂತೆ ಒಂದು ವಿಚಿತ್ರವಾದ ಕನಸು ಅವನನ್ನು ಕಾಡಿತು. ಕನಸಿನಲ್ಲಿ ಸುಮಂತ್ ಒಂದು ಚಿಕ್ಕ ಗ್ರಾಮದಲ್ಲಿರುವ ಹಸಿರು ಗುಡ್ಡಗಾಡಿನ ಮೇಲೆ ನಿಂತಿದ್ದ. ಗಾಳಿಯಲ್ಲಿ ಹೂವಿನ ಸುಗಂಧ, ದೂರದಿಂದ ಕೇಳಿಬರುವ ನದಿಯ ಚೇಂಕಾರ ಮತ್ತು ಆಕಾಶದಲ್ಲಿ ಮಿನುಗುವ ತಾರೆಗಳು. ಆಗ ದೂರದಿಂದ ಒಬ್ಬ ಚೆಲುವೆಯ ಹುಡುಗಿ ಕಾಣಿಸಿಕೊಂಡಳು. ಆಕೆಯ ಕಣ್ಣುಗಳು ತಾರೆಗಳಂತೆ ಮಿನುಗುತ್ತಿದ್ದವು ಮತ್ತು ಆಕೆಯ ಒಡವೆಯಲ್ಲಿ ಸರಳತೆಯ ಜೊತೆಗೆ ಒಂದು ರಾಜಕೀಯ ಸೊಗಸಿತ್ತು. ಆಕೆಯ ಹೆಸರು ಆರತಿ ಎಂದು ತಿಳಿಯಿತು. ಆಕೆಯ ಮಾತುಗಳು ಸುಮಂತ್ನ ಹೃದಯವನ್ನು ಸ್ಪರ್ಶಿಸಿದವು. ಅವರಿಬ್ಬರು ಗಂಟೆಗಟ್ಟಲೆ ಮಾತನಾಡಿದರು, ಒಂದಿಷ್ಟು ನಗುತ್ತಾ, ಕೆಲವೊಮ್ಮೆ ಗಂಭೀರವಾಗಿ. ಆ ಕ್ಷಣಗಳಲ್ಲಿ ಸುಮಂತ್ಗೆ ತಾನು ಆರತಿಯನ್ನು ಎಂದೋ ತಿಳಿದವನಂತೆ ಭಾಸವಾಯಿತು. ಕನಸು ಮುಗಿದಾಗ ಸುಮಂತ್ ಎಚ್ಚರವಾದ. ಆದರೆ ಆರತಿಯ ಚಿತ್ರವು ಅವನ ಮನಸ್ಸಿನಿಂದ ಮಾಸಲಿಲ್ಲ. ಆಕೆಯ ಕಣ್ಣುಗಳು, ಆಕೆಯ ಮಾತುಗಳು, ಆಕೆಯ ಒಡವೆ ಎಲ್ಲವೂ ತಾಜಾ ಸ್ಮೃತಿಯಂತೆ ಕಾಡುತ್ತಿತ್ತು. ಆರತಿ ಒಬ್ಬ ಕನಸಿನ ಚಿತ್ರವೋ, ಇಲ್ಲವೇ ನಿಜವಾಗಿಯೂ ಎಲ್ಲಾದರೂ ಇದ್ದಾಳೆಯೋ ಎಂದು ಅವನ ಮನಸ್ಸು ಪದೇ ಪದೇ ಕೇಳಿತು. ಆ ದಿನದಿಂದ ಸುಮಂತ್ನ ಜೀವನದಲ್ಲಿ ಒಂದು ಹೊಸ ಉತ್ಸಾಹ ಕಾಣಿಸಿಕೊಂಡಿತು. ಆಕೆಯನ್ನು ಹುಡುಕುವ ಆಸೆಯೊಂದಿಗೆ ಅವನು ತನ್ನ ದಿನಚರಿಯನ್ನು ಬದಲಾಯಿಸಿದ. ಸುಮಂತ್ ತನ್ನ ಕೆಲಸದ ಜೊತೆಗೆ ಹೊಸ ಜಾಗಗಳಿಗೆ ಭೇಟಿ ನೀಡಲು ಶುರುಮಾಡಿದ. ಗ್ರಾಮಗಳಿಗೆ, ಗುಡ್ಡಗಾಡಿನ ಪ್ರದೇಶಗಳಿಗೆ, ಜನಸಂದಣಿಯಿರುವ ನಗರದ ಕಾಫಿ ಶಾಪ್ಗಳಿಗೆ, ಎಲ್ಲೆಡೆ ಆರತಿಯ ಕಣ್ಣುಗಳನ್ನು ಹುಡುಕಿದ. ಆದರೆ ಎಲ್ಲಿಯೂ ಆಕೆಯ ಜಾಡು ಸಿಗಲಿಲ್ಲ. ಕೆಲವೊಮ್ಮೆ ಆತನಿಗೆ ತಾನು ಮೂರ್ಖನಂತೆ ಕನಸಿನ ಹಿಂದೆ ಓಡುತ್ತಿದ್ದೇನೆ ಎಂಬ ಭಾವನೆ ಕಾಡಿತು. ಆದರೂ ಆಕೆಯ ಆ ಕನಸಿನ ಕ್ಷಣಗಳು ಆತನಿಗೆ ಒಂದು ರೀತಿಯ ಶಕ್ತಿಯನ್ನು ಕೊಡುತ್ತಿದ್ದವು. ಕೆಲ ತಿಂಗಳುಗಳ ನಂತರ ಸುಮಂತ್ ತನ್ನ ಕೆಲಸದ ಸಂಬಂಧವಾಗಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಭೇಟಿ ನೀಡಿದ. ಅಲ್ಲಿ ಒಂದು ಜಾನಪದ ನೃತ್ಯದ ಪ್ರದರ್ಶನ ನಡೆಯುತ್ತಿತ್ತು. ಜನಸಂದಣಿಯ ನಡುವೆ ಒಬ್ಬ ಹುಡುಗಿ ತನ್ನ ಸಾಂಪ್ರದಾಯಿಕ ಒಡವೆಯಲ್ಲಿ ನೃತ್ಯ ಮಾಡುತ್ತಿದ್ದಳು. ಆಕೆಯ ಕಣ್ಣುಗಳು, ಆಕೆಯ ಚಲನೆ, ಆಕೆಯ ಸ್ಮಿತ ಎಲ್ಲವೂ ಸುಮಂತ್ಗೆ ತಿಳಿದಂತೆ ಭಾಸಿತು. ಆಕೆ ಆರತಿಯೇ ಆಗಿರಬೇಕು ಎಂಬ ಭಾವನೆ ಅವನನ್ನು ಕಾಡಿತು. ಕಾರ್ಯಕ್ರಮ ಮುಗಿದ ನಂತರ ಆತ ಧೈರ್ಯ ಮಾಡಿ ಆಕೆಯ ಬಳಿಗೆ ಹೋದ. ನಿಮ್ಮ ಹೆಸರು ಆರತಿಯೇ ಎಂದು ಆತ ಕೇಳಿದಾಗ ಆಕೆ ಒಂದು ಕ್ಷಣ ಆಶ್ಚರ್ಯದಿಂದ ಅವನನ್ನು ನೋಡಿದಳು. ಹೌದು, ಆದರೆ ನಾನು ನಿಮ್ಮನ್ನು ಎಲ್ಲಿ ಭೇಟಿಯಾಗಿದ್ದೇನೆ ಎಂದು ನನಗೆ ತಿಳಿಯುತ್ತಿಲ್ಲ ಎಂದಳು. ಸುಮಂತ್ಗೆ ಏನು ಹೇಳಬೇಕೆಂದು ಗೊತ್ತಾಗಲಿಲ್ಲ. ಕನಸಿನ ಕಥೆಯನ್ನು ಹೇಳಿದರೆ ಆಕೆ ತನ್ನನ್ನು ಹುಚ್ಚನೆಂದು ಭಾವಿಸಬಹುದು. ಆದರೆ ಆತ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಿದ. ನಿಮ್ಮ ಕಣ್ಣುಗಳು ನನಗೆ ಒಂದು ಕನಸಿನಂತೆ ತಿಳಿದಿವೆ ಎಂದು ಹೇಳಿದ. ಆರತಿಗೆ ಆತನ ಮಾತುಗಳು ವಿಚಿತ್ರವೆನಿಸಿದರೂ ಆಕೆ ನಗುತ್ತಾ ಅವನೊಂದಿಗೆ ಮಾತನಾಡಲು ಒಪ್ಪಿದಳು. ಅವರಿಬ್ಬರೂ ಕಾಫಿ ಶಾಪ್ಗೆ ಹೋಗಿ ಗಂಟೆಗಟ್ಟಲೆ ಮಾತನಾಡಿದರು. ಆರತಿ ಒಬ್ಬ ಜಾನಪದ ಕಲಾವಿದೆಯಾಗಿದ್ದಳು, ಗ್ರಾಮೀಣ ಜೀವನವನ್ನು ಪ್ರೀತಿಸುತ್ತಿದ್ದಳು. ಆಕೆಯ ಕಥೆಗಳು, ಆಕೆಯ ಆಸಕ್ತಿಗಳು, ಆಕೆಯ ಜೀವನದ ಸರಳತೆ ಎಲ್ಲವೂ ಸುಮಂತ್ಗೆ ಕನಸಿನ ಆರತಿಯನ್ನು ಜ್ಞಾಪಿಸಿತು. ಆದರೆ ಆಕೆ ನಿಜವಾದವಳು, ರಕ್ತಮಾಂಸದಿಂದ ಕೂಡಿದವಳು. ದಿನಗಳು ಕಳೆದಂತೆ ಸುಮಂತ್ ಮತ್ತು ಆರತಿಯ ಸ್ನೇಹ ಬೆಳೆಯಿತು. ಆಕೆಯ ಜೊತೆಗಿನ ಕ್ಷಣಗಳು ಸುಮಂತ್ನ ಜೀವನಕ್ಕೆ ಹೊಸ ಬಣ್ಣ ತಂದವು. ಆದರೆ ಒಂದು ದಿನ ಆರತಿ ತನ್ನ ಗ್ರಾಮಕ್ಕೆ ಮರಳಬೇಕಾಗಿತ್ತು. ಆಕೆಯ ಕಲೆಯನ್ನು ಜಗತ್ತಿಗೆ ತೋರಿಸಲು ಆಕೆಗೆ ಒಂದು ಅವಕಾಶ ಸಿಕ್ಕಿತ್ತು. ಸುಮಂತ್ಗೆ ಆಕೆಯನ್ನು ಬಿಡಲು ಮನಸ್ಸಿರಲಿಲ್ಲ. ಆದರೆ ಆಕೆಯ ಕನಸುಗಳಿಗೆ ತಾನು ತಡೆಯಾಗಬಾರದು ಎಂದು ತೀರ್ಮಾನಿಸಿದ. ಆರತಿ ತೆರಳುವ ಮೊದಲು ಸುಮಂತ್ ತನ್ನ ಕನಸಿನ ಕಥೆಯನ್ನು ಆಕೆಗೆ ಹೇಳಿದ. ನೀನು ನನ್ನ ಕನಸಿನಲ್ಲಿ ಬಂದವಳು, ಆದರೆ ಈಗ ನೀನು ನನ್ನ ನಿಜವಾದ ಜೀವನದ ಭಾಗವಾಗಿದ್ದೀಯಾ ಎಂದ. ಆರತಿ ನಗುತ್ತಾ, ಕನಸುಗಳು ಕೆಲವೊಮ್ಮೆ ನಿಜವಾಗುತ್ತವೆ, ಆದರೆ ಅವು ಶಾಶ್ವತವಾಗಿರಲು ನಾವೇ ಶ್ರಮಿಸಬೇಕು ಎಂದಳು. ಅವರಿಬ್ಬರೂ ದೂರವಾದರೂ ಅವರ ಪ್ರೀತಿಯ ಕತೆ ಮುಂದುವರೆಯಿತು. ಸುಮಂತ್ ಆರತಿಯ ಗ್ರಾಮಕ್ಕೆ ಭೇಟಿ ನೀಡಿದ, ಆಕೆಯ ಕಲೆಯನ್ನು ಬೆಂಬಲಿಸಿದ. ಆರತಿಯು ಸುಮಂತ್ನ ಜೀವನದಲ್ಲಿ ಒಂದು ದೀಪವಾಗಿ ಬೆಳಗಿದಳು. ಕನಸಿನಿಂದ ಶುರುವಾದ ಈ ಪ್ರೇಮಕತೆ ನಿಜವಾದ ಜೀವನದಲ್ಲಿ ಒಂದು ಸುಂದರವಾದ ಸಂಬಂಧವಾಗಿ ಬೆಳೆಯಿತು.